ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂತಹ ಒಂದು LBA ಲೆಸನ್ ಅಂತಂದರೆ ಅದು ಹೆಲ್ದಿ ಲೈಫ್ ಇಂಗ್ಲೀಷ್ ಆಗಿರುತ್ತೆ, 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್. ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಬ್ಜೆಕ್ಟಿವ್ಸ್ ನೋಡಿ, ನಾಲೆಜ್, ಕಾಂಪ್ರೆನ್ಷನ್, ಅಪ್ಲಿಕೇಶನ್, ಎಕ್ಸ್ಪ್ರೆಷನ್. ಸೊ ಅದಕ್ಕೆ ವೆಯ್ಟೇಜನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಲೂ ಪ್ರಿಂಟ್ ಬೇಸ್ಡ್ ಆನ್ ದ ಡಿಫಿಕಲ್ಟಿ ಲೆವೆಲ್, ಈಸಿ ಇದೆ, ಅವರೇಜ್ ಆ್ಯಂಡ್ ಡಿಫಿಕಲ್ಟ್. ಸೊ ಅದರ ಒಂದು ವೆಯ್ಟೇಜ್ ಪ್ರಕಾರವಾಗಿ ಇದರ ಒಂದು LBA ಕ್ವೆಶನ್ಸ್ ಇರುವಂಥದ್ದು. ಯಾವ ಪಾಠದ್ದು ಅಂದರೆ ಅದು ಹೆಲ್ದಿ ಲೈಫ್. ಓಕೆ, ಸೊ ಇಲ್ಲಿ 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್, ಚೂಸ್ ದ ಕರೆಕ್ಟ್ ಆನ್ಸರ್ ಇದೆ. ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಫ್ರೆಂಡ್ಸ್, ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಇನ್ನು ನೋಡ್ತಾ ಇರ್ಬೋದು ನೀವು, 5 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ. ಇದಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ನಾವು ಯಾವುದು ಅನ್ನೋದನ್ನು ಚೂಸ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಮೇನ್ ಬಂದುಬಿಟ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ಸೆಂಟೆನ್ಸ್ ಈಚ್. ಸೊ ಸೆಂಟೆನ್ಸಲ್ಲಿ ಬರೆಯುವಂಥದ್ದು, ವರ್ಡ್ ಆರ್ ದ ಸೆಂಟೆನ್ಸ್. ಸೊ ಆ ರೀತಿಯ ಪ್ರಶ್ನೆನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಟೋಟಲಾಗಿ 8 ಪ್ರಶ್ನೆಗಳು ಇದರಲ್ಲಿ ಇರುವಂಥದ್ದು. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇಂಟು 2 ಸೆಂಟೆನ್ಸಸ್ ಈಚ್. ಸೊ 2 ವಾಕ್ಯಗಳಲ್ಲಿ ಉತ್ತರಿಸಿ, ಅದು 4 ಪ್ರಶ್ನೆಗಳಿದೆ. ಇದರಲ್ಲಿ ಈಸಿ ಮತ್ತು ಡಿಫಿಕಲ್ಟ್ ಅದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ 4th ಮೇನ್ಗೆ ಬಂದರೆ ಎಕ್ಸ್ಟ್ರಾಕ್ಟ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಸ್ಟೇಟ್ಮೆಂಟನ್ನು ಕೊಡೋದು, ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕ್ವೆಶನ್ಸನ್ನು ಕೊಡೋದು. ಅಂದರೆ ಕನ್ನಡದಲ್ಲಿ ಯಾರು ಯಾರಿಗೆ ಹೇಳಿದರು, ಸಂದರ್ಭ ಸಹಿತ ವಿವರಿಸಿ, ಈ ರೀತಿ ಕ್ವೆಶನ್ಸ್ ಇರುತ್ತಲ್ಲ, ಸೇಮ್ ಅಲ್ಲಿ ಇಲ್ಲಿ ಎಕ್ಸ್ಟ್ರಾಕ್ಟ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಎಕ್ಸ್ಟ್ರಾಕ್ಟ್ಸ್ 2 ಇದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಸೂಟಬಲ್ ವರ್ಡ್ಸ್ ಫ್ರಮ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರಲ್ವ, ಆ ವರ್ಡ್ಸ್ ಯಾವುದು ಸೂಟಬಲ್ ಆಗುತ್ತೆ ಸೆಂಟೆನ್ಸಿಗೆ ಅದನ್ನು ಬರೆದು ಇಲ್ಲಿ ಆ ಸೆಂಟೆನ್ಸ್ಗೆ ಯಾವುದು ಸೂಟಬಲ್ ಆಗುತ್ತೆ ಅದನ್ನು ಬರೆಯುವಂಥದ್ದು. ಸೊ ಇದು ಒಂದು 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೈಂಡ್ ಔಟ್ ದ ವರ್ಡ್ಸ್ ಇನ್ ದ ವರ್ಡ್ ಗ್ರಿಡ್ ಯೂಸಿಂಗ್ ದ ಕ್ಲೂಸ್ ಗಿವನ್. ಸೊ ಇಲ್ಲಿ ಕ್ಲೂ ಅನ್ನು ಕೊಟ್ಟಿದ್ದಾರೆ. ರೆಡ್ ಹಾರ್ಟ್ ಶೇಪ್ ಫ್ರೂಟ್, ರೆಡ್ ಹಾರ್ಟ್ ರೀತಿಯಲ್ಲಿರುವಂತಹ ಫ್ರೂಟ್ ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಒಂದು ಪಜಲಲ್ಲಿ ಅದು ಎಲ್ಲಿ ಸಿಗುತ್ತೆ ಅದನ್ನು ಏನು ಮಾಡಬೇಕು, ನಾವು ರೌಂಡ್ ಅಪ್ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿಯಾದಂಥ ಕ್ವೆಶನ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇಲ್ಲಿರುವಂಥದ್ದು ರೈಟ್ ಆ ಫ್ಯೂ ಸೆಂಟೆನ್ಸ್ ಅಬೌಟ್ ದ ಹಾಬೀಸ್ ಗಿವನ್ ಬಿಲೋ. ಸೊ ಫ್ಯೂ ಸೆಂಟೆನ್ಸ್, ನಿಮಗೆ ಯಾವ ಒಂದು ಹಾಬಿ ಇರುತ್ತೆ ಅದನ್ನು ನಾವು ಅದರ ಬಗ್ಗೆ ನಾವು ಬರೆಯುವಂಥದ್ದು. ಸ್ವಿಮ್ಮಿಂಗ್ ಕೊಟ್ಟಿದ್ದಾರೆ, ಡ್ಯಾನ್ಸಿಂಗ್, ಪ್ಲೇಯಿಂಗ್, ರೀಡಿಂಗ್ ಬುಕ್ಸ್, ಟೆಲ್ಲಿಂಗ್ ಸ್ಟೋರೀಸ್, ವಾಚಿಂಗ್ TV ಆ್ಯಂಡ್ ದ ಪೇಂಟಿಂಗ್ಸ್. ಸೊ ಇದಿಷ್ಟು ಆಪ್ಷನನ್ನು ಕೊಟ್ಟಿದ್ದಾರೆ. ನಿಮಗೆ ಯಾವ ಹಾಬಿ ಇರುತ್ತೆ ನೀವು ಅದನ್ನು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಅಂಡರ್ಲೈನ್ ದ ಆ್ಯಕ್ಷನ್ ವರ್ಡ್ಸ್ ಆ್ಯಂಡ್ ಮೇಕ್ ಯುವರ್ ಓನ್ ಸೆಂಟೆನ್ಸ್ ಯೂಸಿಂಗ್ ದೆಮ್. ಆ್ಯಕ್ಷನ್ ವರ್ಡ್ಸನ್ನು ನೋಡಿ, ಫಾರ್ ಎಕ್ಸಾಂಪಲ್ ಈಟ್ ಅಂತಿದೆ, ಐ ಈಟ್ ಹೆಲ್ದಿ ಫುಡ್. ಈಟ್ ಅನ್ನೋದು ಆ್ಯಕ್ಷನ್ ವರ್ಡ್ ಆಗಿರುತ್ತೆ, ವರ್ಬ್ ಆಗಿರುತ್ತೆ. ಸೊ ಅದಕ್ಕೆ ಒಂದು ಸ್ಟೇಟ್ಮೆಂಟನ್ನು ಕೂಡ ಮಾಡುವಂಥದ್ದು. ನೆಕ್ಸ್ಟ್ ಲಿಸ್ಟ್ ಔಟ್ ದ ವರ್ಡ್ಸ್ ಆರ್ ಗಿವನ್ ಇನ್ ದ ಬಾಕ್ಸ್, ಐಡೆಂಟಿಫೈ ದ ಕರೆಕ್ಟ್ ಪೇರ್ ಆಫ್ ಆಪೋಸಿಟ್ ವರ್ಡ್ಸ್ ಆ್ಯಂಡ್ ರೈಟ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಸೊ ಇಲ್ಲಿ ಲಿಸ್ಟ್ ಔಟ್ ದ ವರ್ಡ್ಸ್ ಇನ್ ದ ಗಿವನ್ ಬಾಕ್ಸ್, ಈ ಬಾಕ್ಸಲ್ಲಿ ಕೆಲವೊಂದು ವರ್ಡ್ಸನ್ನು ಕೊಟ್ಟಿದ್ದಾರೆ. ಐಡೆಂಟಿಫೈ ದ ಕರೆಕ್ಟ್ ಪೇರ್ ಆಫ್ ಆಪೋಸಿಟ್ ವರ್ಡ್ಸ್, ಇಲ್ಲಿ ಆಪೋಸಿಟ್ 2 ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಇಲ್ಲಿ ನೋಡ್ಬೋದು. ಓಕೆ, ಶಾರ್ಟ್ ಅಂತ ಇದೆ, ಶಾರ್ಟ್ಗೆ ಯಾವುದು ಇಲ್ಲಿ ನೆಕ್ಸ್ಟ್ ರೈಟ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ಸ್ ಆಫ್ ದ ಗಿವನ್ ವರ್ಡ್ಸ್ ಇನ್ ದ ಅಪ್ರೋಪ್ರಿಯೇಟ್ ಕಾಲಮ್. ಸೊ ಇಲ್ಲಿ ಆಪೋಸಿಟ್ ವರ್ಡ್ಸ್ ಆಯಿತು. ನೆಕ್ಸ್ಟ್ ಪ್ಲೂರಲ್ ಫಾರ್ಮ್ ಅಂದಾಗ ಎಸ್ ಹಾಕುವಂಥದ್ದು ಇರುತ್ತೆ, ES ಹಾಕುವಂಥದ್ದು, IES ಆ್ಯಂಡ್ VES. ಸೊ ಇಲ್ಲಿ ಯಾವುದಕ್ಕೆ ಯಾವುದನ್ನು ಹಾಕಬೇಕು ಅದನ್ನು ನಾವಿಲ್ಲಿ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ರೈಟ್ ಅಬೌಟ್ ದ Next, write about yourself using the following clues. Wake up, exercise, fruits and vegetables and balanced food. ಸೊ ಇಲ್ಲಿ ನೀವು ಏನನ್ನು ಫಾಲೋ ಮಾಡ್ತಾ ಇದ್ರೆ, ಇದು ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಲೆಸನಲ್ಲಿ ಎಕ್ಸಸೈಸ್ ಬಗ್ಗೆ ಸುಮಾರಷ್ಟು ಮ್ಯಾಟರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವುದನ್ನು ಬಳಸ್ತಾ ಇದ್ದೀರಾ, ಸೊ ಆ ರೀತಿಯಾದಂತಹ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇದಾಗಿತ್ತು ಒಂದು ಚಿಕ್ಕದಾದಂತಹ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.